ಮಾರ್ನಿಂಗ್. ಸೊ ಇವತ್ತು ನಾವು ಊರಿಗೆ ಹೋಗ್ತಿದ್ದೀವಿ. ಏನಕ್ಕಪ್ಪ ಅಂತಂದರೆ ಜಾತ್ರೆ ಇದೆ. ಸೊ ಈ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೇನೆ ಅಂದರೆ ಇಲ್ಲಿಗೆ 2 ವರ್ಷದಿಂದ ಇವತ್ತಿನ ದಿನವೇ ನಾನು ಫಸ್ಟು ಟೈಮು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದು. 2 ವರ್ಷದಿಂದ ಮಾಡ್ತಾನೆ ಇದ್ದೀನಿ. ಅಂಥ ಜನಗಳು ಏನು ಸಪೋರ್ಟ್ ಮಾಡಿಲ್ಲ, ನಾನು ಸಿನ್ಸಿಯರಾಗೇನೂ ಮಾಡಿಲ್ಲ. ಸೊ ಇನ್ನೇನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೀವು ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವಾಗ ನಾನು ನನ್ನ ವೈಫು ರೈಲ್ವೆ ಸ್ಟೇಷನ್ಗೆ ಹೋಗ್ತಾಯಿದ್ವಿ. ಓಡೋಣ ಫ್ರೆಂಡ್ಸ್. ಇವಾಗ ಮನೆ ಬಿಟ್ಟಿದ್ದೀವಿ, ಹೊಡ್ತಾ ಇದ್ದೀವಿ. ಟ್ರೈನು 5 ಕಾಲಿಗಿದೆ. ಇವಾಗ ಟೈಮು 4:15, ಇನ್ನು ಹಾಫ್ ಆನ್ ಅವರ್ ಇದೆ. ಅಷ್ಟರಲ್ಲಿ ಹೋಗಿ ಯಶವಂತಪುರಕ್ಕೆ ಟಿಕೆಟ್ ತೊಗೋಬೇಕು. ಹಾಗಾಗಿ ಅರ್ಜೆಂಟಾಗಿ ಹೋಗ್ತಾ ಇದ್ದೀನಿ. ಸೆಂಟ್ರಲ್ಲೆಲ್ಲೂ ವೀಡಿಯೋ ಮಾಡೋಕ್ಕಾಗಲ್ಲ, ಡೈರೆಕ್ಟು ರೈಲ್ವೆ ಸ್ಟೇಷನಲ್ಲಿ ಮಾಡ್ತೀನಿ. ಬನ್ನಿ ಸ್ವಲ್ಪ ಜಲ್ದಿ ಹೋಗುವ. ಫ್ರೆಂಡ್ಸ್ ಇವಾಗ ಬಂದಿದ್ದೀವಿ ರೈಲ್ವೆ ಸ್ಟೇಷನ್ಗೆ. ರೈಲ್ವೆ ಸ್ಟೇಷನ್ ಕಟ್ತಾವ್ರೆ, ಆದರೆ ಟಿಕೆಟ್ ತಗೊಳೋದೇ ತಲೆನೋವು. ಏನಂತೀರಾ? ಇವಾಗ ಬಂದು ಹೋಗ್ತಾಯಿದ್ದೀವಿ. ಟಿಕೆಟ್ ತಗೊಳಕ್ಕೆ ಇವಾಗ ಇಷ್ಟು ದೂರ ಮಾಡಿಬಿಟ್ರೆ ನಡ್ಕೊಂಡು ಹೋಗ್ಬೇಕು. ಫ್ರೆಂಡ್ಸ್ ಇವಾಗ ರೈಲ್ವೆ ಸ್ಟೇಷನ್ ಕೂತಿದ್ದೀವಿ, ಹೊರಡಬೇಕು. ನೋಡಿ ಎಲ್ಲ ಮಲ್ಕೊಂಬಿಟ್ಟವ್ರು ಇನ್ನು. ಇದು ಹೊಸಪೇಟೆ ಟ್ರೈನು. ಸೊ ಬಂದು ಹೆಚ್ಚು ಕಮ್ಮಿ 1 ಅವರ್ ಆದ್ರೂ ಹೊರಟಿಲ್ಲ, ಸಿಕ್ಕಾಬಟ್ಟೆ ಲೇಟ್ ಆಗೋಯ್ತು. ಸೊ ನಾನು ಕೂತು ಬೇಜಾರಾಗಿ ಈಚೆ ಬಂದು ಸುಮ್ಮನೆ ಹಂಗೆ ಒಂದು ವೀಡಿಯೋ ಮಾಡಿದೆ. ಕೊನೆಗೆ 2 ಅವರ್ ಆದಮೇಲೆ ಹೊರಡ್ತು. ಫೈನಲಿ ಹೋಗ್ತಾ ಇದ್ದೀವಿ ಊರಿಗೆ. ಸೊ ಟ್ರೈನಲ್ಲಿ ಕೂತಿ ಬೇಜಾರಾಗಿ ತಲೆ ಕೆಟ್ಟು ಒಂದು ವೀಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಟ್ರೈನು ಇವತ್ತು ಸಿಕ್ಕಾಬಟ್ಟೆ ಲೇಟ್ ಆಗೋಯಿತು, 2 ಅವರ್ ಲೇಟ್ ಆಗಿದ್ದು. ಸೊ ಬೇಜಾರಾಗೋಯಿತು. ನಾವು ಯಾವತ್ತೇ ಬೇಗ ಬರ್ತೀವಿ ಅಂತ ಹೊರಟಾಗೆಲ್ಲ ಹಿಂಗೆ ಆಗುತ್ತೆ. ನೋಡಿ, ಇದು ನಮ್ಮ ಅರಸೀಕೆರೆ. ಪ್ರತಿ ಸಲ ಬಂದಾಗಲೂ ನಾನು ಅರಸೀಕೆರೆಯಲ್ಲೇ ಇಡೋದು. ಅರಸೀಕೆರೆಯಿಂದ ಬಾಣಾವರಕ್ಕೆ ಬಸ್ಸಲ್ಲಿ ಹೋಗಿ ಅಲ್ಲಿಂದ ನಮ್ಮೂರಿಗೆ ಮತ್ತೆ ಬಸ್ಸಲ್ಲಿ ಹೋಗ್ತಿದ್ದೆ. ಈ ಸಲ ಗೊತ್ತಾಗಿದ್ದೇನಪ್ಪ ಅಂತಂದರೆ ಹೊಸಪೇಟೆ ಗಾಡಿ ನಮ್ಮ ದೇವನೂರು ಸ್ಟೇಷನಲ್ಲಿ ನಿಲ್ಲುತ್ತೆ ಅಂತ. ಸೊ ಅಲ್ಲಿ ಯಾರೋ ಮಾತಾಡ್ತಿರೋದನ್ನ ಕೇಳಿಸ್ಕೊಂಡೆ. ಯಾವುದಕ್ಕೊಂದ್ಸರಿ ಟ್ರೈ ಮಾಡೋಣ ಅಂತ ನಾನು ದೇವನೂರು ಸ್ಟೇಷನ್ಗೆ ಇವಾಗ ಹೊರಟಿದ್ದೀನಿ. ನಾನು ಯಾವತ್ತೂ ದೇವನೂರು ಸ್ಟೇಷನ್ನ ನೋಡಿಲ್ಲ, ಪಕ್ಕದಲ್ಲೇ ಇದ್ದರೂ ಸಹ. ಫ್ರೆಂಡ್ಸ್ ಇವಾಗ ಅರಸೀಕೆರೆ ಬಿಟ್ಟಿದ್ದೀವಿ. ಇವಾಗ ನೆಕ್ಸ್ಟು ದೇವನೂರಲ್ಲಿ ಇಳ್ಕೊತೀನಿ. ಪ್ರತಿ ಸಲ ಬಂದು ಅರಸೀಕೆರೆ ಇಳ್ಕೊತಿದ್ದೆ, ಈ ಸಲ ದೇವನೂರಲ್ಲಿ ಇಳ್ಕೊತಾ ಇದ್ದೀನಿ. ನೋಡೋಣ, ದೇವನೂರಲ್ಲಿ ಸ್ಟಾಪ್ ಇದೆಯಂತೆ. ಇಷ್ಟು ದಿನ ಗೊತ್ತೇ ಇರಲಿಲ್ಲ ನನಗೆ. ಇವಾಗ ಹೋಗಿ ದೇವನೂರಲ್ಲಿ ಇಳ್ಕೋಬೇಕು. ಫೈನಲಿ ಬಂದು ಇಳಿದಿದ್ದೀವಿ ನಮ್ಮ ದೇವನೂರು ರೈಲ್ವೆ ಸ್ಟೇಷನ್ಗೆ. ನಾನೇ ಫಸ್ಟು ಟೈಮು ಬಂದಿರೋದು. ಸೊ ಇಷ್ಟು ವರ್ಷದಿಂದ ನಾನು ಇಲ್ಲೆಲ್ಲ ಓಡಾಡಿದ್ದೀನಿ, ಆದರೆ ರೈಲ್ವೆ ಸ್ಟೇಷನ್ಗೆ ಯಾವತ್ತೂ ಬಂದಿರಲಿಲ್ಲ. ಇವತ್ತು ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡ್ತಾಯಿದ್ದೀನಿ ರೈಲ್ವೆ ಸ್ಟೇಷನಲ್ಲಿ. ಇಲ್ಲಿಂದ ನಮ್ಮೂರು ಬರೀ 3 ಕಿಲೋಮೀಟರ್ ಅಷ್ಟೇ. ರೈಲ್ವೆ ಸ್ಟೇಷನಿಂದ ಮನೆಗೆ ಬಂದ್ವಿ. ಸ್ವಲ್ಪ ಲೇಟಾಗೋಯಿತು, ಅಲ್ಲೇ ಒಂದು ಹಾಫ್ ಆನ್ ಅವರ್ ಆಗೋಯಿತು ಬಸ್ ಬರೋದು. ಹಾಗಾಗಿ ಸೊ ಇದು ನಮ್ಮ ಮನೆ ನೋಡ್ಬೋದು, ಬಡವರ ಮನೆ ಈ ಥರ ಇದೆ. ಸೊ ಈಗ ಮದುವೆ ಆಗಿರೋ ಕಾರಣ ಮನೆಗೆ ಪೇಂಟ್ ಎಲ್ಲ ಮಾಡಿಸಿದ್ದೀವಿ, ಹಾಗಾಗಿ ಸ್ವಲ್ಪ ಚೆನ್ನಾಗಿ ಕಾಣಿಸ್ತೈತೆ. ಮನೆಗೆ ಬರ್ತಿದ್ದಂಗೆ ನನ್ನ ಹುಡ್ಕೊಂಡು ಗೆಸ್ಟ್ಗಳು ಬಂದಿದ್ದಾರೆ. ನೋಡಿ ಹೆಂಗಿದ್ದಾರೆ ಅಂತ ಗೆಸ್ಟು. ಬಾ ಅರೆ ಬೈದಿದ್ದು ಇವಳು ಕಚ್ಚಿಬಿಡ್ತಾಳೆ. ಇವಳು ಬಾಕಿ ಡೈರೆಕ್ಟ್ ಬಂದು ಕಚ್ಚೆ ಬಿಡ್ತಾಳೆ. ಅಯ್ಯೋ ಓನ್ಮಾ ಏನಮ್ಮ ಬಾ. ಖುಷಿ ಓನಮ್ಮ. ಅಯ್ಯೋ ಓನ್ಮಾ ಬಿಸ್ಕೆಟ್ ಬೇಕಾ ಓನ್ಮಾ? ಬಿಸ್ಕೆಟ್ ಬೇಕಾ ನಿಮಗೆ? ಹಾಂ, ಬಿಸ್ಕೆಟ್ ಬೇಕಾ ನಿಮಗೆ? ಕಟ್ಟೆ ಬರ್ತದೆ. ಬಿಸ್ಕೆಟ್ ಬೇಕಾ ನಿಮಗೆ? ಹಾಂ, ಬಿಸ್ಕೆಟ್ ಬೇಕಾ ಬಿಸ್ಕೆಟ್ ತಗೊಂಬಲ್ಲ ನೋಡಿ. ಓನಾ ಬಿಸ್ಕೆಟ್ ತಗೊಬರೋಣ ಅಂಗಡಿಗೆ. ನೋಡಿ ಇವೆರಡು ನಾಯಿಗಳು ನನಗೆ ತುಂಬ ಇಷ್ಟ. ಸೊ ನಾನು ಯಾವತ್ತೇ ಬೆಂಗಳೂರಿಂದ ಊರಿಗೆ ಹೋದಾಗ ಗೊತ್ತೇ ಇರಲ್ಲ, ಆದ್ರೂ ಕರೆಕ್ಟಾಗಿ ಬಂದ್ಬಿಡುತ್ತೆ. ಅದಕ್ಕಿಂತ ಇದು ಬಂದು ಬ್ಲಾಕಿ ಅಂತ. ಸೊ ಈ ಬ್ಲಾಕಿ ಬಂದು ತುಂಬ ಸೈಲೆಂಟು, ಆದರೆ ಗೊತ್ತಿಲ್ಲ ಯಾರು ಬಂದರೆ ಬಾಯಿ ಹಾಕ್ಬಿಡ್ತದೆ, ಅಂದರೆ ಕಚ್ಬಿಡ್ತದೆ. ಸೊ ಅದು ಪರವಾಗಿಲ್ಲ, ಒಂದು ಸ್ವಲ್ಪ ಫ್ರೆಂಡ್ಲಿ ಆಗಿರುತ್ತೆ. ಈ ಬ್ಲಾಕಿನೇ ಸ್ವಲ್ಪ ಜಾಸ್ತಿ ಸೈಲೆಂಟ್ ಇದ್ರೂ ಘಾಟಿ ಜಾಸ್ತಿ. ಸೊ ಎರಡೂ ನನಗೆ ತುಂಬ ಇಷ್ಟ. ನಾನು ಯಾವತ್ತೇ ಬಂದ್ರೂ ನನ್ನ ಮನೆ ಹತ್ರ ಬಂದು ನಾನು ಬಿಸ್ಕೆಟ್ ಹಾಕೋ ತನಕ ಹೋಗಲ್ಲ. ನಾನು ಮತ್ತೆ ಬೆಂಗಳೂರಿಗೆ ಬರೋ ತನಕ ನನ್ನನ್ನು ಬಿಟ್ಟು ಎಲ್ಲೂ ಹೋಗಲ್ಲ. ಅಷ್ಟು ಪ್ರೀತಿ ಮಾಡ್ತವೆ, ಅಷ್ಟು ಚೆನ್ನಾಗಿ ನನ್ನ ಜೊತೆ ಇರ್ತವೆ. ನಾನು ತೋಟಕ್ಕೆ ಹೋದರೂ ನನ್ನ ಜೊತೆನೇ ಬರ್ತವೆ. ಇದನ್ನು ನಾನು ಸಾಕಿರೋದಲ್ಲ, ಪಕ್ಕದ ಮನೆಯವ್ರು ಸಾಕಿರೋದು. ಆದರೆ ನಾನು ಬಂದಾಗ ಮಾತ್ರ ಮಿಸ್ ಮಾಡ್ದಂಗೆ ನನ್ನ ಜೊತೆ ಬಂದು ನಾನು ಎಷ್ಟು ದಿನ ಇರ್ತೀನೋ ಅಷ್ಟು ದಿನವೂ ನಮ್ಮ ಮನೆ ಬಿಟ್ಟು ಹೋಗಲ್ಲ. ಅದೇ ಥರ ನಮ್ಮ ಮನೆ ಹತ್ರನೇ ಇರ್ತವೆ. ನನಗೆ ಸಖತ್ ಇಷ್ಟವಾಗಿರೋವಂಥವು.
ಸೊ ನನಗೆ ನಮ್ಮೂರಲ್ಲಿ ಮನುಷ್ಯರಿಗಿಂತ ಜಾಸ್ತಿ ಇವೆರಡು ನಾಯಿಗಳನ್ನೇ ತುಂಬ ಪ್ರೀತಿ ಮಾಡೋದು ನಾನು. ಅಷ್ಟು ಪ್ರೀತಿ ಕೊಡುತ್ತೆ ಮನುಷ್ಯರಿಗಿಂತ. ಹಾಗಾಗಿ ನಾನು ಯಾವತ್ತೇ ಬಂದ್ರೂ ಬಿಸ್ಕೆಟ್ ಮಾತ್ರ ಫಿಕ್ಸು, ಯಾವುದೇ ಕಾರಣಕ್ಕೂ ಮಿಸ್ ಮಾಡಲ್ಲ. ನಾನು ಊಟ ಮಾಡ್ತೀನಿ ಇಲ್ವೋ ಗೊತ್ತಿಲ್ಲ, ಅವಕ್ಕೆ ಮಾತ್ರ ತಂದು ಬಿಸ್ಕೆಟ್ ಹಾಕ್ತೀನಿ. ಅದು ನನಗೊಂಥರ ಖುಷಿ ಕೊಡುತ್ತೆ. ಅಷ್ಟು ಇಷ್ಟ ನನಗೆ ನಾಯಿಗಳು, ಬೆಕ್ಕು ಅಂತಂದರೆ. ಮೂರು ದಿವಸ ಆಚೆ ಕೈ ಮಾಡಿದೆ ನಾನು. ಎರಡು ಆಯ್ತು ಅಂದರೆ ಎರಡು ಹಾಕಿ ಎಲ್ಲ ಒಂದು ಪುಟ್ಟಿಗೆ ಫುಲ್ ಕೆಳಗೆ ಹಾಕಪ್ಪ ತಿನ್ಕೊಂತವೆ. ನೀನು ಒಂದೊಂದೇ ಕೊಟ್ರೆ ಅರ್ಜೆಂಟು. ಅದಕ್ಕೆ ಎರಡು ಕೊಡೋದು. ಇಡ್ಲಿ ಹಾಕೋಕಾಯ್ತು ಒಂದು ಎರಡು ನೋಡಿ ಸುಮ್ಮನೆರಮ್ಮ, ನೀನೇನು ಮಾಡಬೇಡ. ಅದು ಚೆನ್ನಾಗಿ ಬರುತ್ತೆ, ಇದು ಬರಲ್ಲ. ಇದು ಬಾಯ ಕೊಡ್ತಿದ್ದು ಚೆನ್ನಾಗಿ ಜಾತ್ರೆ ಒಳಗಡೆ ಹೋಗಿ ಜಾತ್ರೆಗೆ ಬಂದಿದ್ದೀವಿ ನೋಡಿ. ಇದೇ ನಮ್ಮೂರಿನ ಪಕ್ಕದಲ್ಲಿರುವಂಥ ಕಾಳಿಕಾಂಬಾ ದೇವಿ ಜಾತ್ರೆ. ಸೊ ನಾವೆಲ್ಲ ಕಾರಣಮ್ಮ ಅಂತ ಕರಿತೀವಿ. ನಮ್ಮ ಡಿಸ್ಟಿಕ್ನಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆಗಿರೋಂಥ ಜಾತ್ರೆ ಇದು. ಸುತ್ತಮುತ್ತ ಹಳ್ಳಿ ಕಡೆ ಇರೋರು ಎಲ್ಲರೂ ಬರ್ತಾರೆ. ಇದೇನೆ ಆ ದೇವರು, ನೋಡ್ಕೊಳ್ಳಿ. ಹಾಗೆ ನೀವು ಯಾರಾದರೂ ಜಾತ್ರೆಗೆ ಬಂದಿರೋರು ವಿಡಿಯೋ ನೋಡ್ತಿದ್ರೆ ಹಂಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ನಾವು ಇಷ್ಟಪಡೋಂಥ ಕಾರಣಮ್ಮ ದೇವಿ ಇಲ್ಲಿ ಪೂಜೆ ಮಾಡ್ಸೋಕ್ಕೆ ಎಲ್ಲ ಕುಣಿಸಿದ್ದಾರೆ. ಇದಾದಮೇಲೆ ನೆಕ್ಸ್ಟ್ ಕರ್ಕೊಂಡೋಗಿ ಡ್ಯಾನ್ಸ್ ಮಾಡಿಸ್ತಾರೆ ನೋಡಿ. ಇನ್ಮೇಲೆ ಡ್ಯಾನ್ಸ್ ಇರುತ್ತೆ, ಮ್ಯೂಸಿಕ್ ಇರುತ್ತೆ. ನಾನೇನು ಮಾತಾಡಿದ್ರೆ ಅಷ್ಟೊಂದು ಕೇಳಿಸಲ್ಲ, ನೀವೇನೇ ನೋಡಿ ಎಂಜಾಯ್ ಮಾಡಿ. ಬಿಸಿಲಲ್ಲಿ ನಿಂತು ಹೊಟ್ಟೆ ಸಿಗ್ತಾಯಿತ್ತು. ಹಂಗಾಗಿ ಊಟಕ್ಕೆ ಹೋಗೋಣ ಅಂತ ಹೊರಟ್ವಿ. ಊಟ ಆಯಿತು, ಪ್ರಸಾದ ತಿಂದಾಯಿತು. ಫುಲ್ಲು ಜನ ಇಲ್ಲಿ ಏನಾದ್ರು ಮೆಡಿಸನ್ ಕ್ಯಾಂಪ್ ಮಾಡ್ತಾವ್ರೆ. ಊಟ ಎಲ್ಲ ಮುಗಿದೆ ಫ್ರೆಂಡ್ಸ್. ಇವಾಗ ಹೊರಡ್ತಾ ಇದ್ದೀವಿ. ತೇರು ಹರಿಯುತ್ತೆ. 3 ಗಂಟೆ ಆಯಿತು. ಮುಖಕ್ಕೆ ಬೀಳುತ್ತೆ, ಹುಷಾರು. ಆ ಬಾಗಿಲು ಜಗಳಾಡ್ತಾರ. ತಿರ್ಗೋ ಆಯ್ತು. ನಾವು ಅದು ಹಿಡ್ಕೊಂಡು ಮತ್ತೆ ತಿರ್ಸ್ಕೊಡಿಯೋದು. ಅದು ಹಿಡ್ಕೊಂಡೋದ್ರೆ ಅಪ್ಪಚ್ಚಾಗೋಗಿರುತ್ತೆ. ತೇರು ಎಳೆಯೋ ಟೈಮು ಬಂದಾಗೋಯ್ತು. ಸೊ ನೋಡ್ಬೋದು ಎಲ್ಲ ಸೂರು ಬಾಳೆ ನೋಡಿತಾರೆ. ನಮ್ಮ ಕಡೆ ಹಿಂಗೆ ಅನ್ನೋದು, ನಿಮ್ಮ ಕಡೆ ಏನಂತಾರೆ ಗೊತ್ತಿಲ್ಲ. ಬಾಳೆ ಹೊಡಿಯೋದು, ಆ ಕಡೆಯಿಂದ ಹೊಡಿಯೋದನ್ನ ಈ ಕಡೆ ಕ್ಯಾಚ್ ಇಟ್ಕೊಂಡು ತಿರ್ಗಿ ಅದನ್ನು ಹೊಡಿಯೋದ್ರಲ್ಲಿರೋ ಮಜಾನೇ ಬೇರೆ. ಸೊ ಅದೇ ಥರನೇ ಜಾಸ್ತಿ ಜನ ಮಾಡ್ತಾರೆ ದುಡ್ಡು ಕೊಟ್ಟು ತೊಗೊಂಡು ಹೊಡಿಯೋದಕ್ಕಿಂತ. ಅದೊಂಥರ ಖುಷಿಯಾಗಿ ಎಂಜಾಯ್ಮೆಂಟ್ ಇದೆ ನೋಡಿ. ಕೊನೆಗೂ ತೇರನ್ನ ಎಳೆದೇ ಬಿಟ್ಟರು. ಎಷ್ಟು ಬಾಳೆಗಳು ಅಂತಂದರೆ ಎಷ್ಟೊಂದು ಜನಕ್ಕೆ ಮಕ್ಕದ ಮೇಲೆಲ್ಲ ಬೀಳುತ್ತೆ. ಸೊ ನಾವು ಸ್ವಲ್ಪ ದೂರನೇ ಇದ್ವಿ. ಏನಕ್ಕಪ್ಪ ಅಂತಂದರೆ ಬಿದ್ದರೆ ಸಖತ್ತಾಗಿ ಎಡ್ ಬೀಳುತ್ತೆ ಬಾಳೆನಲ್ಲಿ. ಆ ಥರ ಕೆಲವೊಬ್ಬರು ಕಾಯಲ್ಲೆಲ್ಲ ಹೊಡೆದ್ಬಿಡ್ತಾರೆ. ಹಾಗಾಗಿ ನಾವು ಸ್ವಲ್ಪ ದೂರನೇ ನಿಂತ್ಕೊಂಡು ವೀಡಿಯೋ ಮಾಡಿದ್ವಿ. ಕೊನೆಗೆ ತೇರು ಹರಿದ ಮೇಲೇ ನಾವು ಮನೆಗೆ ಹೋಗಬೇಕು ಅಂತ ಡಿಸೈಡ್ ಆಗಿದ್ದು. ಕೊನೆಗೂ 3 ಗಂಟೆ 3 ಕಾಲಲ್ಲಿ ತೇರು ಹರಿತು. ಸೊ ತೇರನ್ನ ಮುಗಿಸ್ಕೊಂಡು ಇವಾಗ ಮನೆ ಕಡೆ ಓಡಬೇಕು. ನಾವು ಬಂದ ಕೆಲಸ ಮುಗೀತು. ತೇರು ಎಳೆದು ಆಯಿತು. ತೇರಲ್ಲಿ ಪ್ರಸಾದನ ಊಟ ಮಾಡಿ ಆಯಿತು. ಇವಾಗ ಪುರಿ ಕಲೆಲ್ಲ ಕಟ್ಟಿಸ್ಕೊಂಡು ಮನೆ ಕಡೆ ಹೊರಟಿದ್ದೀವಿ. ಸೊ ಟೈಮು 3:30 ಆಯಿತು.
ನಮಗೆ 5 ಕಾಲಕ್ಕೆ ಟ್ರೈನ್ ಇರೋದ್ರಿಂದ ನಾವು ಜಾಸ್ತಿ ಹೊತ್ತು ಅಲ್ಲಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲಿಲ್ಲ. ಹಂಗಾಗಿ ಜಲ್ದಿ ಹೊರಟ್ವಿ ತೇರು ಹರಿತಿದ್ದಂಗೆ. ಫ್ರೆಂಡ್ಸ್, ಜಾತ್ರೆ ಎಲ್ಲ ಮುಗೀತು. ಇವಾಗ ಬೆಂಗಳೂರಿಗೆ ಹೊರಡ್ತಾ ಇದ್ದೀವಿ. ನಾನು ನಮ್ಮ ವೈಫು ಎಲ್ಲ ಪ್ಯಾಕೆಟ್ ಎಲ್ಲ ಮಾಡಿಕೊಂಡು ಬರ್ತಾಯಿದ್ದೀವಿ. ಇದೇ ನಮ್ಮೂರು. ಇವಾಗ ನಡ್ಕೊಂಡು ಹೋಗ್ಬೇಕು ಬಸ್ ಸ್ಟಾಪ್ ಗಂಟ. ಅಲ್ಲಿಂದ ಬಸ್ಸಿಗೆ ಹೋಗಬೇಕು. ಫ್ರೆಂಡ್ಸ್, ಫೈನಲಿ ಮನೆಗೆ ಬಂದಿದ್ದೀವಿ. ಟೈಮು 8:30 ಆಯಿತು. ಟ್ರೈನು ಇವತ್ತು ಬೇಗ ಬಂತು. ಅಂದರೆ ನಮಗೆ ಬೇಗ ಬರೋ ಟ್ರೈನ್ ಸಿಕ್ತು. ಆಲ್ಮೋಸ್ಟ್ ಒಂದು 6 ಗಂಟೆಗೆ ಒಂದು ಬರ್ತಾಯಿತ್ತು. ಇದು 5:45, 5:00ವರೆಗೆ ಬಂತು. ಸೊ ಹಂಗಾಗಿ ಸಿಕ್ಕಾಪಟ್ಟೆ ಬೇಗ ಬಂದಿದ್ದೀವಿ. ಸೊ ಇನ್ನೇನಿಲ್ಲ. ಸೊ ನೀವ್ಯಾರು ನನ್ನ ಚಾನಲ್ಗೆ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಇದೇ ಥರ ವೀಡಿಯೋಗಳನ್ನ ಮಾಡಾಕ್ತಾಯಿರ್ತೀನಿ. ನಂದು ಯಾವಾಗಲೂ ರೆಗ್ಯುಲರ್ ಆಗಿರಲ್ಲ ವ್ಲಾಗು. ಸೊ ನಾನು ಎಲ್ಲರೂ ಟ್ರಿಪ್ ಹೋದಾಗ ಮಾತ್ರ ಮಾಡ್ತಾಯಿರ್ತೀನಿ. ಹಾಗಾಗಿ ಜಾಸ್ತಿ ವೀಡಿಯೋಕ್ಕೆ ಬರ್ತಾಯಿರಲ್ಲ. ಶಾರ್ಟ್ಸ್ ಮಾತ್ರ ಹಾಕ್ತಾಯಿರ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.